ಕಾವೇರಿ ಹೋರಾಟದ ನಡುವೆ ಕೆಆರ್ಎಸ್ನ ಒಳಹರಿವು ಈಗ ಹೆಚ್ಚಳ ಆಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಒಳಹರಿವು ಹೆಚ್ಚಳ ಆಗಿರುವಂಥದ್ದು. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗಿದೆ. ಒಟ್ಟಾರೆಯಾಗಿ ಸದ್ಯ 13,522 ಕ್ಯೂಸೆಕ್ಗೆ ಕೆಆರ್ಎಸ್ನ ಒಳಹರಿವು ಹೆಚ್ಚಳ ಆಗಿರುವಂಥದ್ದು. CWMA ಆದೇಶವನ್ನು ಹೊರಡಿಸಿದೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ. ಹೀಗಾಗಿ ರೈತರು ಆತಂಕದಲ್ಲಿದ್ದರು. ಸದ್ಯ ಒಳಹರಿವು ಹೆಚ್ಚಳಾಗಿ ಮಂದಹಾಸ ಮೂಡಿದೆ ಅವರಿಗೆ. ತಮಿಳುನಾಡಿಗೆ ನೀರು ಬಿಡದಂತೆ ಅನ್ನದಾತರ ಹೋರಾಟ ಈಗಲೂ ಮುಂದುವರೆದಿದೆ. ಸದ್ಯ 94.40 ಅಡಿಗೆ ತಲುಪಿದೆ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ. ಮಂಡ್ಯದ ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ ಇರೋದು 124.80 ಅಡಿ. ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 18.733 TMC ನೀರು ಶೇಖರಣೆ ಆಗಿದೆ. ಗರಿಷ್ಠ ಸಾಮರ್ಥ್ಯ ಇರುವಂಥದ್ದು 49.452 TMC. ಕೆಆರ್ಎಸ್ ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ ಇದು 49.452 TMC. ಸದ್ಯ ಶೇಖರಣೆ ಆಗಿರೋದು 18.733 TMC. ಕೆಆರ್ಎಸ್ ಡ್ಯಾಮ್ನಿಂದ 1,565 ಕ್ಯೂಸೆಕ್ನ ಹೊರಹರಿವಿದೆ. 13,000 ಚಿಲ್ಲರೆ ಈಗ ಒಳಹರಿವು ಏರಿಕೆ ಆಗಿರುವಂಥದ್ದು. 1,565 ಕ್ಯೂಸೆಕ್ ಹೊರಹರಿವು ಇರುವಂಥದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಸದ್ಯ ಡ್ಯಾಮ್ನ ಒಳಹರಿವು ಹೆಚ್ಚಳ ಆಗಿದೆ. ಒಂದು ಕಡೆ ನಮಗೆ ನೀರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ CWMA ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಿ ಅಂತೇಳಿ ಆದೇಶವನ್ನು ಕೊಟ್ಟಿದ್ದರಿಂದ ಆಕ್ರೋಶಗೊಂಡಿರುವಂತಹ ರೈತರೇನಿದ್ದಾರೆ ಅವರಲ್ಲಿ ಒಂದು ಆತಂಕವೂ ಮನೆ ಮಾಡಿತ್ತು. ಆದರೆ ಈಗ ಸದ್ಯ ಮಂದಹಾಸ ಮೂಡಿದೆ.